ಬನ್ನಿ ನಿಮ್ಮ ಹತ್ರ ಮಾತಾಡ್ಬೇಕು. ಏನೆಲ್ಲ ಮಾಡೋದಿಲ್ಲ ಈ ಇಷ್ಟ ಇದ್ದರ ಖಾತೆನೆಲ್ಲ ಎಲ್ಲ ಹಂಚಿಬಿಟ್ಟವ್ರೆ. ಅವ್ರಿಗೆಲ್ಲ ಸಮಾಧಾನ ಮಾಡು ಅಂತ ನನ್ನನ್ನು ಬಿಟ್ಟವ್ರೆ. ಯಾರೂ ನನ್ನ ಮಾತು ಕೇಳ್ತಾ ಇಲ್ಲ. ತಲೆ ಕೆಟ್ಟು ಕೆರೆ ಹಿಡ್ದೋಗಿದೆ. ನಾನೇನು ಮಾಡೋಕ್ಕಾಯ್ತದೆ ಹೇಳೋ? ಅಯ್ಯೋ ಈ ರಾಜಕೀಯನ ಬೇಡ ಅನ್ಸ್ಬಿಡತ್ಕಲ್ಲ. ಇಲ್ಲ ಒಂದು ನಿಮಿಷ ಮಾವ, ಯಾಕವ್ವ ಮನೆ ಮುಂದೆ ಯಾಕೋ ತುಂಬಾ ಜನ ಬರ್ತಿದ್ದಾರೆ. ಏನೋ ಸಮಸ್ಯೆ ಇರ್ಬೋದು ಕಣವ, ಅದನ್ನ ಕೇಳಕ್ ಬಂದಿದ್ದಾರೆ. ನಾನು ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಿ. ನೀನಿರೋ ನೀವ್ ಇಲ್ಲೇ ಇರಿ, ನಾನು ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಿ. ಏನು ಬೇಡ ಕಣವ, ನಾನು ಹೋಗಿ ವಿಚಾರಿಸ್ತೀನಿ. ಏನವ ಇಷ್ಟೊಂದು ಜನ ಬಂದ್ಬಿಟ್ಟವ್ರೆ. ವಿಚಾರಿಸಿ ಮಾವ. ಏನ್ರಯ್ಯ ಏನ್ರಮ್ಮ ಈಟೊತ್ತಲ್ಲಿ ನಮ್ಮನೆ ಗಂಟೆ ಹುಡುಕೊಂಡ್ಬಂದ್ಬಿಟ್ಟಿದ್ದೀರಾ? ಏನಾದ್ರು ಸಮಸ್ಯೆ ಇತ್ತಾ? ಯಾಕವ್ರೆ ನಿಮ್ ಮಗ ಮಾಡ್ತಿರೋ ಅನ್ಯಾಯ ನಿಮಗ್ ಗೊತ್ತಿಲ್ವಾ? ಯಾವ ಮಗನ ಬಗ್ಗೆ ಮಾತಾಡ್ತಾ ಇದೀಯಮ್ಮ ನೀನು? ಇನ್ಯಾರ ಬಗ್ಗೆ ಮಾತಾಡ್ಲಿ? ನಿಮ್ ಕಿರಿ ಮಗ ಸಿದ್ದೇಗೌಡ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸಿದ್ದೇಗೌಡ ನನ್ ಮಗ ಅಂತ ಯಾರಮ್ಮ ಹೇಳಿದ್ ನಿನ್ಗೆ? ಏನ್ ಮಾಡ್ದ ಅವನಿಕ್ಕ? ಅದೇನೋ ಉಪ್ಪಿನಕಾಯಿ ಮಾಡ್ತೀನಿ ಅಂತ ಮಾಡಿ ಅಂಗಡಿಗಳಿಗೆ ಕೊಟ್ಟಿದ್ದಾನೆ. ಆ ತಿಂದವರು ಆಸ್ಪತ್ರೆಗಳಿಗೆ ಸೇರಿದ್ದಾರೆ. ಇಂತ ಕೆಲಸ ಮಾಡಿ ತಲೆ ಮಸ್ಕೊಂಡ್ ಕೂತಿದ್ದಾನೆ. ಅವನೇನಾದ್ರೂ ನಮ್ ಕೈ ಸಿಗ್ಬೇಕು. ನಿಮ್ ಮಗ ಅಂತ ನೋಡಿದ್ರೆ ಹೊಡೆದಾಕ್ಬಿಡ್ತೀವಿ ಅವನ್ನ. ಜನರ ಜೀವನ ಜೊತೆ ಆಟ ಆಡ್ತೀರ. ಅವನ್ನ ಸುಮ್ಮನೆ ಬಿಡಕ್ಕಾಗತ್ತ? ನೀವೇ ಹೇಳಿ. ನೋಡಿ, ನೀವೆಲ್ಲರೂ ಸಿದ್ದು ಬಗ್ಗೆ ತಪ್ಪು ತಿಳ್ಕೊಂಡು ಮಾತಾಡ್ತಿದ್ದೀರಾ ಅನ್ಸುತ್ತೆ. ಅವನು ಬದುಕೋಕ್ಕೋಸ್ಕರ ಉಪ್ಪಿನಕಾಯಿ ಮಾರ್ತಿದ್ದಾನೆ ಹೊರತು ಜೀವ ತೆಗಿಯಕ್ಕಲ್ಲ. ಅಂದ್ರೆ ನಮ್ಮ ಮಾತಿನ ಬಗ್ಗೆ ನಿಮ್ಗೆ ನಂಬಿಕೆ ಇಲ್ವಾ? ಹೋಗಿ ನ್ಯೂಸ್ ನೋಡಿ. ಅವ್ನ ಹಣೆ ಬರೇನ ಬಿಚ್ಚಿಟ್ಟಿದ್ದಾರೆ. ಗೌಡ್ರೆ, ನೀವೇ ನಮ್ಗೆ ನ್ಯಾಯ ಕೊಡಿಸ್ಬೇಕು. ನೋಡ್ರಮ್ಮ, ನಿಮ್ ಮನೇಲಿ ಏನಾದ್ರು ಸಮಸ್ಯೆ ಇದೆಯಾ? ನಿಮ್ ಏರಿಯಾದಲ್ಲಿ ಏನಾದ್ರು ಸಮಸ್ಯೆ ಅಂತ ಹೇಳಿ ನಾನೇ ಬಂದು ನಿಂತ್ಕೊಂಡು ಕೆಲಸ ಮಾಡಿಸ್ಕೊಡ್ತೀನಿ. ಅದು ಬಿಟ್ಟು ನನಗೆ ಸಂಬಂಧ ಇಲ್ದಿರೋ ವ್ಯಕ್ತಿ ಬಗ್ಗೆ ಮಾತಾಡು ಅಂದ್ರೆ ನಾನು ಮಾತಾಡಕ್ಕಿಲ್ಲ. ಅದಕ್ಕೂ ನನಗೂ ಸಂಬಂಧನೇ ಇಲ್ಲ. ಏನ್ ಗೌಡ್ರೆ ಈ ತರ ಮಾತಾಡ್ತಿದ್ರ? ಅವ್ರ ನಿಮ್ ಮಗ ತಾನೆ? ಯಾರಮ್ಮ ಹೇಳಿದವ್ ನನ್ನ ಮಗ ಅಂತ? ನೋಡಿ, ಅಪ್ಪ ಮಗನ ಸಂಬಂಧ ಮುರಿದು ತುಂಬಾ ದಿನಗಳಾಗೋಗ್ಬಿಟ್ಟವೆ. ಅವನು ನನ್ನ ಭಾಗಕ್ಕೆ ಸತ್ತು ತುಂಬಾ ದಿನಾನೇ ಆಗೋಗೈತೆ. ಅವನು ನಮ್ಮ ಮನೇಲೆ ಇಲ್ಲ ಅಂದಮೇಲೆ ಅವನ ಬಗ್ಗೆ ನಾನು ಯಾಕಮ್ಮ ಯೋಚನೆ ಮಾಡ್ಲಿ? ನೀವು ಅವನ ಹತ್ರ ಏನು ವ್ಯವಹಾರ ಮಾಡ್ಕೊಂಡಿದ್ದೀರೋ ನನಗಂತೂ ಗೊತ್ತಿಲ್ಲ. ನಿಮ್ಗೆ ಅವನಿಂದ ಏನಾದರೂ ಅನ್ಯಾಯ ಆಗಿದ್ರೆ ನೀವು ಹೋಗಿ ಅವ್ನು ಕೇಳಿ. ಇಲ್ಲ ಅಂದ್ರೆ ಅವ್ನು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಡ್ರಿ ಇಲ್ಲಿಂದ ನೀವು. ಆಯ್ತು ಬಿಡಿ ಕೊಡ್ರಿ. ನ್ಯಾಯ ಕೇಳೋಕಂದ್ರೆ ಹಿಂಗ್ ಮಾತಾಡ್ತೀರಾ? ನಮ್ಗೂ ಟೈಮ್ ಬರುತ್ತೆ. ಅಲ್ಲ ಕಣವ, ನಮಗ್ ಕೆಡುಕು ಮಾಡ್ಬೇಕು ಅನ್ನೋರು ಯಾರಿದ್ದರು? ಅದೇ ನನಗೂ ಗೊತ್ತಾಗ್ತಿಲ್ಲ ಭಾವ. ಸಿಂಚನನ್ಗೆ ತೊಂದರೆ ಮಾಡಕ್ ನೋಡ್ತಿದಾರಲ್ಲ, ಅವರೇ ಏನಾದರೂ ಇದನ್ನೆಲ್ಲ ಮಾಡಿರಬಹುದಾ ಅಂತ ಅನ್ನಿಸ್ತಿದೆ. ಆದರೆ ಅದು ಸತ್ಯನೋ ಇಲ್ವೋ ಗೊತ್ತಿಲ್ಲ. ಬೇರೆಯವರು ಆಗಿರಬಹುದು. ಬೇರೆ ಯಾರು ಅಲ್ಲ ಮೇಡಮ್ ಅವರೇ, ನನ್ಗೆ ಯಾಕೋ ಅವನೇ ಅನಿಸ್ತದೆ. ಅವನೇನಾದರೂ ನನ್ನ ಕೈಗೆ ಸಿಕ್ಕಿದ್ರೆ ಸಿಗಿದು ತೋರಣ ಕಟ್ಬಿಡ್ತೀನಿ. ಸಿದ್ದು ಅವರೇ, ಇಂಥ ಸಮಯದಲ್ಲಿ ಕೋಪದಿಂದ ಕೆಲಸ ಮಾಡಬಾರ್ದು. ಬುದ್ಧಿವಂತಿಕೆ ಅಂತ ಕೆಲಸ ಮಾಡಬೇಕು. ನಾನು ಆಗಲೇ ಹೇಳಿದ್ನಲ್ಲ, ನೀವು ಜವರೇಗೌಡ್ರ ಮಗ ಅಂತಾನೆ ಈ ನ್ಯೂಸು ಇಷ್ಟೆಲ್ಲ ಹರಡಿರೋದು. ಹೌದು ಕಲ, ಅವನವ ಹೇಳ್ತಿರೋದು ಸರಿಯಾಗದೆ. ಏನ್ರಮ್ಮ ಈಟೊತ್ತಲ್ಲಿ ನಮ್ಮನೆ ಗಂಟೆ ಹುಡುಕೊಂಡ್ ಬಂದ್ಬಿಟ್ಟಿದ್ದೀರಾ? ಏನಾದ್ರು ಸಮಸ್ಯೆ ಇತ್ತಾ? ಯಾಕವ್ರೆ ನಿಮ್ ಮಗ ಮಾಡ್ತಿರೋ ಅನ್ಯಾಯ ನಿಮಗ್ ಗೊತ್ತಿಲ್ವಾ? ಯಾವ ಮಗನ ಬಗ್ಗೆ ಮಾತಾಡ್ತಾ ಇದೀಯಮ್ಮ ನೀನು? ಇನ್ಯಾರ ಬಗ್ಗೆ ಮಾತಾಡ್ಲಿ? ನಿಮ್ ಕಿರಿ ಮಗ ಸಿದ್ದೇಗೌಡ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದೇನೋ ಉಪ್ಪಿನಕಾಯಿ ಮಾಡ್ತೀನಿ ಅಂತ ಮಾಡಿ ಅಂಗಡಿಗಳಿಗೆ ಕೊಟ್ಟಿದ್ದಾನೆ. ಆ ತಿಂದವರು ಆಸ್ಪತ್ರೆಗಳಿಗೆ ಸೇರಿದ್ದಾರೆ. ಇಂತ ಕೆಲಸ ಮಾಡಿ ತಲೆ ಮಸ್ಕೊಂಡ್ ಕೂತಿದ್ದಾನೆ. ಅವನೇನಾದ್ರೂ ನಮ್ ಕೈ ಸಿಗ್ಬೇಕು. ನಿಮ್ ಮಗ ಅಂತ ನೋಡಿದ್ರೆ ಹೊಡೆದಾಕ್ಬಿಡ್ತೀವಿ ಅವನ್ನ. ಅಂದ್ರೆ ನಮ್ಮ ಮಾತಿನ ಬಗ್ಗೆ ನಿಮ್ಗೆ ನಂಬಿಕೆ ಇಲ್ವಾ? ಹೋಗಿ ನ್ಯೂಸ್ ನೋಡಿ. ಅವ್ನ ಹಣೆ ಬರನ ಬಿಚ್ಚಿಡ್ತಾ ಇದ್ದಾರೆ. ಗೌಡ್ರೆ, ನೀವೇ ನಮ್ಗೆ ನ್ಯಾಯ ಕೊಡಿಸ್ಬೇಕು. ನೋಡವ್ವ, ಜನಗಳಾಗ್ಲೇ ನಮ್ಮ ಮನೆ ತಗೋ ಗಲಾಟೆ ಮಾಡ್ತಾವ್ರೆ. ಇಂಥ ಟೈಮಲ್ಲಿ ನೀವು ಆಚೆ ಓಡಾಡೋದು ತುಂಬಾ ಅಪಾಯ ಕಣವ. ಇಲ್ಲ ಭಾವ, ನೋಡಿ, ನಾವು ತಪ್ಪು ಮಾಡಿದರೆ ಹೀಗೆ ಹೆದರ್ಕೋಬೇಕು. ನಾವು ತಪ್ಪೇ ಮಾಡಿಲ್ಲ ಅಂದಮೇಲೆ ನಾವು ಯಾಕೆ ಹೆದರ್ಕೋಬೇಕು ಹೇಳಿ? ನಾವು ಹೀಗೆ ಹೆದರ್ಕೊಂಡು ಕೂತ್ಕೊಂಡ್ರೆ ಹೋರಾಡೋಕ್ಕಾಗಲ್ಲ. ಏನೇ ಬಂದರೂ ಧೈರ್ಯವಾಗಿ ಎದುರಿಸ್ಬೇಕು. ಈಗೇನು ಮಾಡೋದು ಮೇಡಮ್ ಅವರೇ?
ನಾವು ಇಲ್ಲೇ ಇರಬೇಕಾ ಅಥವಾ ಜನಗಳ ಮುಂದೆ ಹೋಗಿ ನಮ್ದೇನು ತಪ್ಪಿಲ್ಲ ಅಂತ ಹೇಳ್ಬೇಕಾ? ನನ್ಗೆ ಒಂದು ಅರ್ಥ ಆಯ್ತಲ್ಲ. ಸಿದ್ದು ಅವರೇ, ಸದ್ಯಕ್ಕೆ ಜನಗಳ ಮುಂದೆ ಹೋಗೋದು ಬೇಡ. ಯಾಕಂದರೆ ಆ ಜನಗಳನ್ನ ಅವರೇ ಬಿಟ್ಟಿರೋದು. ನಮ್ಮ ಹೋರಾಟ ಇರೋದು ಅವ್ರ ವಿರುದ್ಧ. ನೀವು ನಾಳೆ ಬೆಳಗ್ಗೆ ಸ್ಟೇಷನ್ಗೆ ಹೋಗಿ. ನಾನು ಹೊರಡಾದ್ಮೇಲೆ ಯಾರ್ಯಾರು ಕಾಲ್ ಮಾಡಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಈ ಲಿಸ್ಟಲ್ಲಿ ಅವ್ರ ಫ್ರೆಂಡ್ಸ್ ಯಾರು, ಆಫೀಸ್ನವ್ರು ಯಾರು? ಛೇ, ಎಲ್ಲರಿಗೂ ಕಾಲ್ ಮಾಡೋದಕ್ಕೂ ಆಗಲ್ಲ, ಮಾಡಿದ್ರೆ ಪ್ರಯೋಜನವೂ ಇರಲ್ಲ. ಹಾಗಿದ್ರೆ ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಎಲ್ಲೆಲ್ಲೋ ಹೋಗ್ತಾರೆ, ಎಲ್ಲಿ ಅಂತ ಫಾಲೋ ಮಾಡ್ಕೊಂಡು ಹೋಗ್ಲಿ? ಸ್ವಲ್ಪ ಡೌಟ್ ಬಂದರೂ ಎಲ್ಲ ಕೆಲಸ ಕೆಡುತ್ತೆ. ಅವ್ರ ಪೊಲೀಸ್ ಫ್ರೆಂಡ್ ನಂಬರ್ ಯಾವುದು ಅಂತಲೂ ಗೊತ್ತಾಗಲಿಲ್ಲ. ಅವ್ರಿಗೆ ಫೋನ್ ಮಾಡಿದರೆ ಹುಡ್ಕೋ ಪ್ರಯತ್ನ ಎಲ್ಲಿವರೆಗೂ ಬಂದಿದೆ ಅಂತ ಆದರೂ ತಿಳ್ಕೊಬೋದಿತ್ತು. ಆದರೆ ಅವ್ರಿಗೆ ಫೋನ್ ಮಾಡಿದ್ರೆ ಇವ್ರಿಗೆ ಗೊತ್ತಾಗೋಗುತ್ತೆ. ಈಗ ನಾನು ಏನೇ ಮಾಡಿದ್ರು ಅವ್ರಿಗೆ ಗೊತ್ತಾಗದೇ ಇರೋ ಹಾಗೆ ಮಾಡಬೇಕು. ಆಗ್ಲೇ ಸತ್ಯ ಏನು ಅಂತ ತಿಳ್ಕೊಳಕ್ಕಾಗೋದು. ಇವ್ರ ಹತ್ರ ಕೇಳೋಣ ಅಂದರೆ ಬರೀ ನನ್ನ ಹತ್ರ ಸುಳ್ಳನ್ನೇ ಹೇಳ್ತಾರೆ. ನಾನು ಅದನ್ನು ನಂಬಿ ಇಲ್ಲಿವರೆಗೂ ಮೋಸ ಹೋಗಿದ್ದು ಸಾಕು. ಇನ್ನೇನಿದ್ರು ನಾನೇ ಸತ್ಯ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕಷ್ಟೆ.